ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಭಟ್. ಎರಡು ಮಹತ್ತರ ಸುದ್ದಿಗಳು. ಒಂದು ರಾಜ್ಯಪಾಲರಿಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಏನು ಉಪಚುನಾವಣೆ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಪಕ್ಷ ತರಿಸಿಕೊಂಡಿರುವ ಆಂತರಿಕ ವರದಿ. ಅದು ಮಹತ್ತರ ವರದಿ. ಕಾಂಗ್ರೆಸ್ ಒಳಗಡೆ ಆತಂಕವನ್ನು ಉಂಟು ಮಾಡಿದೆ. ಅದು ಯಾಕೆ ಅಂತ ನೋಡಿ, ಮೊದಲು ರಾಜ್ಯಪಾಲರ ಬಗ್ಗೆ ಮಾತನಾಡೋಣ. ನಮ್ಮ ಭಾರತದ ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ಅವರದೇ ಆದ ಕರ್ತವ್ಯಗಳಿವೆ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಪ್ರತಿನಿಧಿ, ಗೃಹ ಇಲಾಖೆಯನ್ನು ರಿಪ್ರೆಸೆಂಟ್ ಮಾಡುವಂಥದ್ದು. ಆದರೆ ಅವರಿಗಿರುವ ಅಧಿಕಾರ ಯಾವುದು? ಆ ಅಧಿಕಾರ ರಾಜ್ಯ ಶಾಸನ ಸಭೆಯ ಅಧಿಕಾರವನ್ನು ಮೀರಿರುವುದಾ? ಈ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ, ಕರ್ನಾಟಕದ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋಟ್ ಅವರು ರಾಜ್ಯ ಸರ್ಕಾರಕ್ಕೆ ಬರೆದ ಒಂದು ಪತ್ರ, ಅವರ ಕಾರ್ಯದರ್ಶಿಯ ಮೂಲಕ ಅವರು ಬರೆದ ಪತ್ರ. ಒಂದು, ಕೇಂದ್ರ ಸರ್ಕಾರದ ಮನಸ್ಥಿತಿಯನ್ನು ಅದು ಅನಾವರಣಗೊಳಿಸುತ್ತೆ. ಎರಡನೇದಾಗಿ, ರಾಜ್ಯ ಸರ್ಕಾರಗಳ ಕಾರ್ಯವಿಧಾನದಲ್ಲಿ ಆಗಾಗ ರಾಜ್ಯಪಾಲರು ಹಸ್ತಕ್ಷೇಪ ಮಾಡುತ್ತಾ ಭಾರತೀಯ ಸಂವಿಧಾನಕ್ಕೆ ಅಪಚಾರವನ್ನು ಎಸಗುತ್ತಿದ್ದಾರೆ ಅನ್ನುವ ಅನುಮಾನ ಇದೆಲ್ಲವೂ ಬರುತ್ತೆ. ರಾಜ್ಯಪಾಲರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು. ಅವ್ರ ಕರ್ತವ್ಯ ಏನು? ರಾಜ್ಯ ಶಾಸನ ಸಭೆ ಯಾವ ಒಂದು ವಿಧೇಯಕವನ್ನು ಅಂಗೀಕಾರ ಮಾಡಿ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೋ ಅವರು ಅದನ್ನು ನೋಡಿ ಒಪ್ಪಿಗೆ ಕೊಡಬೇಕು. ಅದಿಲ್ಲ ಅಂತಂದರೆ ಅವರಿಗೆ ಕೆಲವು ಅನುಮಾನಗಳಿದ್ದರೆ ರಾಜ್ಯ ಸರ್ಕಾರಕ್ಕೆ ಅನುಮಾನ ತಿಳಿಸಿ ಎರಡನೇ ಬಾರಿ ಕಳಿಸ್ಬೇಕು. ಆದರೆ ಈ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರದ ರಬ್ಬರ್ ಸ್ಟಾಂಪ್ ಹಾಗೆ ಬಳಸಿಕೊಳ್ಳುವುದಿದೆಯಲ್ಲ, ಅದು ಸ್ವಾತಂತ್ರ್ಯ ನಂತರ ಭಾರತದಲ್ಲಿ ನಡೆದುಕೊಂಡು ಬಂದದ್ದು. ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗಲೂ ಇತ್ತು, ಇರಲಿಲ್ಲ ಅಂತಿಲ್ಲ. ಆದರೆ ಇವತ್ತು ಅದು ಯಾವ ಹಂತವನ್ನು ತಲುಪಿದೆ ಅಂತ ಅಂದರೆ, ಚುನಾಯಿತ ಸರ್ಕಾರಗಳ ಅಧಿಕಾರವನ್ನು ಮೊಟಕುಗೊಳಿಸುವ ಕೆಲಸವನ್ನು ರಾಜ್ಯಪಾಲರು ಮಾಡಿದ್ದಾರೆ. ಅದರ ಜೊತೆಗೆ ವಿಧಾನಸಭೆಯ ಅಧಿವೇಶನದಿಂದ ಬಾಯ್ಕಾಟ್ ಮಾಡುವಂಥದ್ದು, ರಾಜ್ಯ ಸರ್ಕಾರ ಕ್ಯಾಬಿನೆಟ್ ಒಪ್ಪಿಗೆ ಕೊಟ್ಟು ಕಳಿಸಿದಂತಹ ಭಾಷಣವನ್ನು ಓದದೇ ಇರೋದು, ಇಡೀ ಜನತಂತ್ರ ವ್ಯವಸ್ಥೆಗೆ ಮಾರಕವಾಗುವ ರೀತಿಯಲ್ಲಿ ರಾಜ್ಯಪಾಲರು ಕೆಲಸ ಮಾಡೋ ಸ್ಟಾರ್ಟ್ ಆಗಿದೆ. ಕರ್ನಾಟಕದ ರಾಜ್ಯಪಾಲರು ಕೂಡ ಅದೇ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ. ರಾಜ್ಯ ಸರ್ಕಾರವನ್ನು ನಿಯಂತ್ರಿಸುವುದು, ಕೇಂದ್ರದಲ್ಲಿ ಅಧಿಕಾರ ನಡೆಸುವಂತಹ ಪಕ್ಷಕ್ಕೆ ಸಹಾಯವಾಗುವ ರೀತಿಯಲ್ಲಿ ಮಾಡೋದು. ಅದರ ಜೊತೆಗೆ ಕೇಂದ್ರದ ಎಜೆಂಡಾ, BJPಯ ಎಜೆಂಡಾ ಮತ್ತು ಸಂಘ ಪರಿವಾರದ ಎಜೆಂಡಾವನ್ನು ಅನುಷ್ಠಾನಗೊಳಿಸುವ ಕೆಲಸದಲ್ಲಿ ರಾಜ್ಯಪಾಲರುಗಳು ನಿರತರಾದಂತೆ ಕಾಣ್ತಾ ಇದ್ದಾರೆ. ಅದಕ್ಕೆ ನಾನು ಈ ಮಾತು ಹೇಳುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಇದೆ. ಅದು ನಾನು ಈ ಮೊದಲು ಹೇಳಿದಾಗೆ, ರಾಜ್ಯಪಾಲರು ತಮ್ಮ ಕಾರ್ಯದರ್ಶಿಗಳ ಮೂಲಕ ರಾಜ್ಯದ ಮುಖ್ಯ ಕಾರ್ಯದರ್ಶಿಯವರಿಗೆ ಬರೆದ ಪತ್ರ. ಅದೇನು ಅಂತ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೆ ಅಂತ ಹೇಳಬೇಕಲ್ವ? ಅದು ಸಂಬಂಧಪಟ್ಟಿದ್ದು ಕರ್ನಾಟಕದಲ್ಲಿ ತೃತೀಯ ಭಾಷೆ ಇದೆಯಲ್ಲ, ತೃತೀಯ ಭಾಷೆಯನ್ನು ಗ್ರೇಡ್ಗೆ ಬದಲಿಸಿದ್ದಕ್ಕೆ ಸಂಬಂಧಪಟ್ಟಾಗಿದೆ. ಅದು ಕನ್ನಡಿಗರ ಬಹು ಕಾಲದ ಬೇಡಿಕೆಯಾಗಿತ್ತು. ಕನ್ನಡ ಇಂಗ್ಲೀಷ್ ಜೊತೆಗೆ ಇನ್ನೊಂದು ಭಾಷೆ ಯಾಕೆ ಬೇಕು ಮಕ್ಕಳಿಗೆ? ಹಿಂದಿ ಯಾಕೆ ಬೇಕು? ಆದರೆ ನೆಹರು ಕಾಲದಿಂದನೇ ಈ ತ್ರಿಭಾಷಾ ಸೂತ್ರ ಈ ದೇಶದಲ್ಲಿ ಜಾರಿಗೆ ಬಂದು ಹಿಂದಿಯನ್ನು ಹೇರುವ ಕೆಲಸ ಸತತವಾಗಿ ನಡೀತಾ ಬಂತು. ಹಿಂದಿ ರಾಷ್ಟ್ರಭಾಷೆ ಅಂತ. ಯಾವುದ್ರಿ ಹಿಂದಿ ರಾಷ್ಟ್ರಭಾಷೆ? ಹಿಂದಿ ಈ ದೇಶದ 6 ರಾಜ್ಯಗಳಲ್ಲಿ ಮಾತ್ರ ಹಿಂದಿಯನ್ನು ಮಾತನಾಡ್ತಾರೆ. ಇನ್ನೆಲ್ಲ ಮಾತಾಡ್ತಾರೆ ಹಿಂದಿಯನ್ನು? ನಾರ್ತ್ ಈಸ್ಟಲ್ಲಿ ಹಿಂದಿ ಮಾತಾಡ್ತಾರೆ, ದಕ್ಷಿಣದಲ್ಲಿ ಹಿಂದಿ ಮಾತನಾಡ್ತಾರೆ, ಎಲ್ಲಿ ಹಿಂದಿ ಮಾತಾಡ್ತಾರೆ? ಭಾರತ ಅನ್ನುವುದು ಹಲವು ದೇಶಗಳ ಒಕ್ಕೂಟ. ಪ್ರತಿ ರಾಜ್ಯಕ್ಕೆ ಅವರದೇ ಆದ ಸಂಸ್ಕೃತಿ ಇದೆ, ಪರಂಪರೆ ಇದೆ, ಭಾಷೆ ಇದೆ, ನಂಬಿಕೆ ಇದೆ. ಭಾಷೆ ಪರಂಪರೆಯ ಜೊತೆಗೆ ಅದು ಇರುತ್ತೆ. ಭಾಷೆ ಇರುವುದು ಹಾಗೇನೆ. ಭಾಷೆ ಅಂದರೆ ಕೇವಲ ಅದು ಶಬ್ದಗಳ ಸಮೂಹ ಅಲ್ಲ. ಭಾಷೆ ಅನ್ನುವುದು, ನಾವು ಕನ್ನಡಿಗರು ನಾವಿಲ್ಲಿ ಮಾತನಾಡ್ತಿರ್ತೀವಿ ಅಂದರೆ, ನಾನು ಮಾತನಾಡ್ತಿದ್ದೀನಿ ಕನ್ನಡ ಅಂದರೆ ನಾನು ಮಾತ್ರ ಅಲ್ಲ. ಕನ್ನಡದ 2500 3000 ವರ್ಷದ ಇತಿಹಾಸ ಇರುತ್ತಲ್ಲ, ಆ ಇತಿಹಾಸ ರಿಪ್ರೆಸೆಂಟ್ ಆಗ್ತಾ ಇದೆ. ಅದರಿಂದ ಭಾಷೆ ಅನ್ನೋದು ಭಾಳ ಮುಖ್ಯವಾದದ್ದು.
ಮತ್ತು ಬಹಳಷ್ಟು ಜನ ಹೇಳುವ ಹಾಗೆ ಮಕ್ಕಳಿಗೆ ಕಲಿಕೆ ಇದೆಯಲ್ಲ ಅದು ಮಾತೃಭಾಷೆಯಲ್ಲಿ ನಡೀಬೇಕು. ಆದರೆ ಈಗ ಹಿಂದಿ ಹೇರಿಕೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಸೊ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಳ್ತು. ನಾನು ಈ ಮೊದಲು ಹೇಳಿದಾಗೆ ಎರಡು ಭಾಷೆಗಳೇನಿದೆ, ಪ್ರಥಮ ಭಾಷೆ ಮತ್ತು ದ್ವಿತೀಯ ಭಾಷೆ ಕನ್ನಡ ಮತ್ತು ಇಂಗ್ಲೀಷ್. ಅದರ ಜೊತೆಗೆ ತೃತೀಯ ಭಾಷೆ ಏನಿದೆ ಅದು ಕಡ್ಡಾಯ ಅಲ್ಲ, ಅದು ಗ್ರೇಡ್ ಕೊಡುವಂಥದ್ದು. ಆದ ತಕ್ಷಣ ಶುರುವಾಯಿತು. BJPಯವರೆಲ್ಲ ಎದ್ದು ನಿಂತರು, ಕುಣಿದಾಡಕ್ಕೆ ಶುರು ಮಾಡಿದ್ರು. ಶೋಭಕ್ಕ ಅವರು ಮೊದಲೇ ಸರಿಯಾಗಿ ಹಿಂದಿ ಮಾತಾಡೋಕ್ಕೆ ಬರಲ್ಲ, ಕೇಂದ್ರ ಸಚಿವೆ ಆಯಿತಾ, ಅವರು ಹಿಂದಿ ಸಲುವಾಗಿ ಮಾತಾಡೋಕ್ಕೆ ಅಂತ ಕೂತ್ಕೊಂಡು ಕೂಗಾಡೋಕ್ಕೆ ಶುರು ಮಾಡಿದ್ರು. ಯಡಿಯೂರಪ್ಪನವ್ರು ಕೂಗಾಡೋಕ್ಕೆ ಶುರು ಮಾಡಿದ್ರು, ಇಲ್ಲ ಹಿಂದಿ ಕಲಿತಿದ್ರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಶುರು ಮಾಡಿದ್ರು. BJP ರಾಜಕೀಯ ಅಸ್ತ್ರವನ್ನು ಬಳಸ್ಕೊಳ್ಳೋಕೆ ಪ್ರಾರಂಭ ಆಯಿತು. ಸೊ ಕೇಂದ್ರದ BJP ಸರ್ಕಾರ ಹಿಂದಿ ಹೇರಿಕೆ ಏನು ಮಾಡ್ತಾ ಇದೆ ಅದಕ್ಕೆ ಒಂದು ರೀತಿಯ ಇದು ಸಾತ್ವಿಕ ಪ್ರತಿಭಟನೆ ಇದ್ದ ಹಾಗೆ. ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರ ಕೂಡ ದ್ವಿಭಾಷಾ ಸೂತ್ರವನ್ನು ಅನುಷ್ಠಾನಕ್ಕೆ ತಂದಿದೆ. ಆ ಬಗ್ಗೆ ಮಾತನಾಡಲ್ಲ, ಈ ಬಗ್ಗೆ ಮಾತಾಡ. ಅದರ ಜೊತೆಗೆ ರಾಜ್ಯಪಾಲರು ಬರೆದಂಥ ಪತ್ರದ ಕೆಲವು ವಿವರಗಳನ್ನು ನನ್ನ ಬಳಿ ಇದೆ, ಅದ್ರ ಬಗ್ಗೆ ನಾನು ಮಾತನಾಡಬೇಕು. ಈ ಪತ್ರದಲ್ಲಿ ಏನಿದೆ? ಸೊ ಇದು ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಯವರ ಹೆಸರಿನಲ್ಲಿ ಈ ಪತ್ರ ಇದೆ. ಪ್ರಭು ಶಂಕರ್ ಅಂತ ಅವರು ಪತ್ರವನ್ನು ಬರೆದಿದ್ದಾರೆ, ಚೀಫ್ ಸೆಕ್ರೆಟರಿ ಬರೆದಿದ್ದಾರೆ. ಈ ಪತ್ರದ ಮೂಲ ಇದು ಅಂತಂದರೆ, ಈಗಾಗಲೇ ಏನು ತೀರ್ಮಾನ ತೆಗೆದುಕೊಂಡಿದ್ದೀರಿ ಅಂದರೆ ಒಟ್ಟಾರೆ 625 ಅಂಕಗಳೇನಿತ್ತು ಅದನ್ನು 525 ಅಂಕಗಳಿಗೆ ಇಳಿಸಿ ಹಿಂದಿಯ ಅಥವಾ ತೃತೀಯ ಭಾಷೆಯ 100 ಅಂಕಗಳನ್ನು ಹೊರಗೆ ಇಟ್ಟಿದ್ದು. ಅದಕ್ಕೆ ಗ್ರೇಡ್ ಕೊಡಬೇಕು ಅಂತ. ಆ ಭಾಷೆಯನ್ನು ಸಂಪೂರ್ಣ ನಿರಾಕರಣೆ ಮಾಡಿಲ್ಲ, ಅಥವಾ ಹಿಂದಿ ಓದಲೇಬೇಡಿ ಅಂತಲೂ ಒಂದಿಲ್ಲ, ಆದರೆ ಅದಕ್ಕೆ ಗ್ರೇಡ್ ಕೊಡ್ತೀವಿ. ಶುರುವಾಯಿತು ನೋಡಿ ಯಾವ ರೀತಿ ಸ್ಟಾರ್ಟ್ ಮಾಡೋದು. ಅದಕ್ಕೆ ಬರೆದ ಪತ್ರ ರಾಜ್ಯಪಾಲರು. ಆ ಪತ್ರದಲ್ಲಿ ಒಂದು ಈ ಬಗ್ಗೆ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಕೇಳಿದ್ದು ಒಂದು. ಸೆಕೆಂಡು, ರಾಜ್ಯಪಾಲರು ಇನ್ನೊಂದು ಮಾತು ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಇದು ಭಾಷಾ ವೈವಿಧ್ಯತೆ, ಜಾಗೃತಿ, ಬೌದ್ಧಿಕ ಬೆಳವಣಿಗೆ ಬೆಳೆಸುವಲ್ಲಿ ತೃತೀಯ ಭಾಷೆ ಪ್ರಮುಖ ಪಾತ್ರ ವಹಿಸುತ್ತೆ. ಇನ್ನೊಂದು ಸಲ ಕೇಳಿಸ್ಕೊಳ್ಳಿ, ಎಂಥ ಅಪಾಯಕಾರಿಯಾದ ಹೇಳಿಕೆ ಇದು ಅಂತ. ಭಾಷಾ ವೈವಿಧ್ಯತೆ, ಜಾಗೃತಿ, ಬೌದ್ಧಿಕ ಬೆಳವಣಿಗೆ ಬೆಳೆಸುವಲ್ಲಿ ತೃತೀಯ ಭಾಷೆ ಪ್ರಮುಖ ಪಾತ್ರ ವಹಿಸುತ್ತೆ. ಇವರು ತೃತೀಯ ಭಾಷೆ ಅಂತ ಹೇಳಿದ್ದು ಹಿಂದಿಗೆ. ಅಂದರೆ ಅವರ ಪ್ರಕಾರ ಹಿಂದಿ ಇದೆಯಲ್ಲ, ಹಿಂದಿ ಬೌದ್ಧಿಕ ಬೆಳವಣಿಗೆ ಬೆಳೆಸುತ್ತದೆ. ಬೌದ್ಧಿಕ ಬೆಳವಣಿಗೆಗೆ ಹಿಂದಿ ಕಾರಣ ಆಗುತ್ತೆ ಅಂತ. ಹಿಂದಿದು ಎಷ್ಟು ವರ್ಷಗಳ ಇತಿಹಾಸ, ಕನ್ನಡ, ತಮಿಳು, ತೆಲುಗು ಭಾಷೆಗಳೇನಿವೆ ದಕ್ಷಿಣ ಭಾರತ ಅಷ್ಟು ವರ್ಷದ ಇತಿಹಾಸ. ಹಿಂದಿ ಹುಟ್ಟಿದ್ದು ಯಾವಾಗ? ಇದನ್ನು ರಾಜ್ಯಪಾಲರಿಗೆ ಯಾರಾದರೂ ಹೇಳಬೇಕು. ಹಿಂದಿ ಭಾಷೆ ಹುಟ್ಟಿದ್ದು ಯಾವಾಗ? ಕನ್ನಡ ಮೊದಲಾದ ದ್ರಾವಿಡ ಭಾಷೆಗಳು ಹುಟ್ಟಿದ್ದು ಯಾವಾಗ? ಈ ಭಾಷಾ ಇತಿಹಾಸವನ್ನು ಯಾರಾದರೂ ರಾಜ್ಯಪಾಲ ತಾವರ್ ಸಿಂಗ್ ಗೆಹ್ಲೋತ್ ಅವರಿಗೆ ಬೋಧಿಸಬೇಕಾಗಿದೆ. ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಭಾಷಾ ವಿಜ್ಞಾನ ಗೊತ್ತಿಲ್ಲ, ಭಾಳಷ್ಟು ಭಾಷೆನೂ ಗೊತ್ತಿಲ್ಲ, ಭಾಷಾ ವಿಜ್ಞಾನವೂ ಗೊತ್ತಿಲ್ಲ ಹೇಗೆ ಬೆಳೆದಿದೆ ಅನ್ನೋದು. ಈ ಭಾಳಷ್ಟು ಜನ ಈ RSS ಗರಡಿಯಲ್ಲಿ ಬಂದವ್ರಿಗೆ ಅದೇ ಸಮಸ್ಯೆ. ಅವರಿಗೆ ಇತಿಹಾಸ ಗೊತ್ತೇ ಇರಲ್ಲ, ಓದೇ ಇರಲ್ಲ. ಅವರೊಂಥರ ಮುಗ್ಭಕ್ತರಾಗಿರ್ತಾರೆ, ಮೂಢರಾಗಿರ್ತಾರೆ, ಓದುವುದಿಲ್ಲದೆ ಹೇಗೆ ಜ್ಞಾನ ಬರುತ್ತೆ? ಹಿಂದಿ ಅತಿ ಪುರಾತನವಾದ ಭಾಷೆ ಅಂತ ನಂಬ್ಕೊಂಡಿರ್ತಾರೆ. ಅಂದರೆ ಅವರ ಇಡೀ ಎಜೆಂಡಾ ಇದೆಯಲ್ಲ, ಒಂದು ದೇಶ, ಒಂದು ಭಾಷೆ, ಹಾಗೆ ಒಂದು ಏನು ಹೇಳಿ ಸಂಸ್ಕೃತಿ, ಒಂದು ಆಹಾರ ಪದ್ಧತಿ, ಅದು ಅವರ ನಂಬಿಕೆ ಒಂದೇ ಇರಬೇಕು, ಇರ್ಕೂಡ್ದು. ಹಲವು ಧರ್ಮಗಳು ಇರ್ಕೂಡ್ದು, ಹಲವು ಭಾಷೆ ಇರ್ಕೂಡ್ದು, ಎಲ್ಲ ಭಾಷೆಯನ್ನು ಕತ್ತರಿಸಬೇಕು. ಯಾಕೆಂದರೆ ಅವರಿಗಾಗಿರುವ ಬಹಳ ಮುಖ್ಯವಾದ ಸಮಸ್ಯೆ ಏನು ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ಏನು ದಕ್ಷಿಣ ಭಾರತದಲ್ಲಿ ಇರುವಂಥ ದ್ರಾವಿಡ ಭಾಷೆಯನ್ನು ಮಾತನಾಡುವ ಜನ ಇದ್ದಾರಲ್ಲ, ಪ್ರತ್ಯೇಕ ಸಂಸ್ಕೃತಿ ಪರಂಪರೆಯನ್ನು ಹೊಂದಿದವರು, ಅವರು ಬಹುಬೇಗ ಈ ಕೋಮುವಾದಿ ರಾಜಕಾರಣಕ್ಕೆ ಬಲಿಯಾಗಲ್ಲ. ಈ ಕೋಮುವಾದಿ ರಾಜಕಾರಣ ಏನಿದೆ ಅದು ಬೆಳೆದದ್ದೇ ಮೊದಲಿಂದ ಹಿಂದಿ ಬೆಲ್ಟ್ನಲ್ಲಿ, ಈಗಲೂ ಕೂಡ ಪವರ್ಫುಲ್ ಆಗಿದ್ದು ಹಿಂದಿ ಬೆಲ್ಟ್ನಲ್ಲಿ. ಆ ಕಾರಣಕ್ಕಾಗಿ ಹಿಂದಿಯನ್ನು ಎಲ್ಲೆಡೆಗೆ ಪಸರಿಸಿ ಇಡೀ ದೇಶಾದ್ಯಂತ ಜನ ಹಿಂದಿಯನ್ನು ಮಾತನಾಡ್ತಾ ಕೋಮುವಾದಿಗಳಾಗಬೇಕು. ಇಷ್ಟೇ ಉದ್ದೇಶ. ಆ ಉದ್ದೇಶಕ್ಕಾಗಿ ಹಿಂದಿಯನ್ನು ಹೇರುವ ಕೆಲಸ ಇದೆಯಲ್ಲ, ಅದಕ್ಕಿದು ಅಡ್ಡಿ ಆಗ್ತಾಯಿದೆ. ದಕ್ಷಿಣ ಭಾರತ ಅಡ್ಡಿ ಆಗ್ತಾ ಇದೆ, ಇವರ ರಾಜಕೀಯ ಮಹತ್ವಾಕಾಂಕ್ಷೆಗೆ ಅಡ್ಡಿ ಆಗ್ತಾ ಇದೆ. ದಕ್ಷಿಣ ಭಾರತ ಜನ ಈ ಕೋಮುವಾದಿ ರಾಜಕಾರಣವನ್ನು ತಿರಸ್ಕರಿಸ್ತಿದ್ದಾರೆ. ಆ ಕಾರಣಕ್ಕಾಗಿ ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ, ಒಂದು ಬೌದ್ಧಿಕ ಬೆಳವಣಿಗೆ ಹಿಂದಿಯಿಂದ ಮಾತ್ರ ಆಗುತ್ತೆ ಅಂತ ಕನ್ನಡಿಗರು ಪ್ರತಿಭಟಿಸಬೇಕು. ಕನ್ನಡ ಭಾಷೆಗೆ ಇರುವಂಥ ಶಕ್ತಿ ಇದೆಯಲ್ಲ, ಹಿಂದಿಗೆ ಎಲ್ಲಿದೆ ರೀ?
ಉರ್ದುಗಿದೆ, ಉರ್ದು ಅದ್ಭುತವಾದ ಭಾಷೆ. ಆದರೆ ಹಿಂದಿ ಅಳುತ್ತೆ ಭಾಷೆ, ಆ ಲ್ಯಾಂಗ್ವೇಜು, ಆ ಭಾಷೆಗೆ ಶಕ್ತಿನೇ ಇಲ್ಲ. ಕನ್ನಡ ಭಾಷೆಗೆ ಇರುವ ಶಕ್ತಿ ಎಲ್ಲಿದೆ ಹಿಂದಿಗೆ, ಅದನ್ನ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಅದು ಭಾಷಾ ವೈವಿಧ್ಯತೆ. ಏನು ಭಾಷಾ ವೈವಿಧ್ಯತೆ? ಭಾಷಾ ವೈವಿಧ್ಯತೆ ಏನು? ಈ ಐರೋಪ್ಯ ರಾಷ್ಟ್ರಗಳಲ್ಲಿ ಇಂಗ್ಲೀಷೇ ಓದಲ್ಲಪ್ಪ, ಏನಾಯ್ತಲ್ಲಿ? ಅವ್ರಿಗೆ ವೈವಿಧ್ಯತೆ ಇಲ್ವೋ? ನಾವು ಬೇರೆ ಭಾಷೆ ಓದುವವರೆ ನಮಗೆ ವೈವಿಧ್ಯತೆ ಇಲ್ವೋ? ಜಾಗೃತಿ ಇರುತ್ತೆ. ಏನು ಜಾಗೃತಿ ಮೂಡಿಸುತ್ತೆ ಹಿಂದಿ ಓದ್ಬಿಟ್ರೆ? ಜಾಗೃತಿ. ಏನು ಜಾಗೃತಿ? ಕೋಮುವಾದದ ಜಾಗೃತಿ. ಇನ್ಯಾವ ಜಾಗೃತಿ ಸ್ವಾಮಿ? ಜಾಗೃತಿ ಒಡಮೂಡುತ್ತೆ. ಜಾಗೃತಿ. ಇದನ್ನು ರಾಜ್ಯಪಾಲರು ಈ ಪತ್ರವನ್ನು ಬರೆದಿದ್ದಾರೆ. ಸೊ ಇದೇನಿದೆ ಇದರ ಬಗ್ಗೆ ಭಾಳ ಗಂಭೀರವಾದ ಒಂದು ಚರ್ಚೆ ನಡಿಬೇಕಾಗಿದೆ ಕರ್ನಾಟಕದಲ್ಲಿ. ಈ ಬಗ್ಗೆ ಗಂಭೀರ ಚರ್ಚೆ ನಡೀಲೇಬೇಕು. ಕನ್ನಡಿಗರು ಇದನ್ನು ವಿರೋಧಿಸಬೇಕು. ರಾಜ್ಯಪಾಲರು ಭಾಷಾ ನೀತಿಯ ಬಗ್ಗೆ ಅವರು ಸೂಚನೆ ನೀಡುವ ಯಾವುದೇ ಅಧಿಕಾರ ಇಲ್ಲ ಅವರು. ಈ ಭಾಷಾ ನೀತಿಯನ್ನು ಅನುಸರಿಸಿ ತೃತೀಯ ಭಾಷೆ ಇರಲೇಬೇಕು, ಹಿಂದಿ ಓದಿ ಅಂತ ಹೇಳೋದಕ್ಕೆ ರಾಜ್ಯಪಾಲರು ಯಾರು? ಕನ್ನಡದ ಜನ ನಾವು ನಮ್ಮ ಸರ್ಕಾರವನ್ನು ಆಯ್ಕೆ ಮಾಡಿದ್ದೀವಿ. ನಮ್ಮ ಸರ್ಕಾರ ನಮಗೆ ಯಾವ ಭಾಷಾ ನೀತಿ ಬೇಕು ಅಂತ ಹೇಳುತ್ತೆ. ನಮ್ಮದು ಮಾತ್ರ ಅಲ್ಲ, ಮಹಾರಾಷ್ಟ್ರ ಕೂಡ ಮಕ್ಕಳ ಮೇಲೆ ಹೆಚ್ಚಿನ ಭಾರವನ್ನು ಹೇರಿದೆ. ಮಗು ಒಂದು ಮಾತೃಭಾಷೆ, ಇನ್ನೊಂದು ಇಂಗ್ಲೀಷ್ ಜಾಗತಿಕ ಭಾಷೆ ಸಾಕು. ಹಿಂದಿಗೆ ಎಲ್ಲಿ ಸ್ಥಾನ ಇದೆ ಅಲ್ಲಿ? ಹಿಂದಿ ಯಾಕೆ ಬೇಕು? ಅದರಲ್ಲಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡುವ ಇದೇನಿದೆ, ಅವ್ರು ಯಾಕೆ ಮಾಡಬೇಕು? ಇದೊಂದು ಬಹುದೊಡ್ಡ ಎಜೆಂಡಾದ ಭಾಗ ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಕನ್ನಡಿಗರು ವಿರೋಧಿಸಲೇಬೇಕು. ರಾಜ್ಯಪಾಲರ ಈ ಪತ್ರ ಬರೆಯುವ ಈ ಹೇಳಿಕೆ ಇದೆ, ಇದು ಸರಿಯಾದದ್ದಲ್ಲ, ಅವರ ಹೇಳಿಕೆ ಸರಿಯಾದದ್ದಲ್ಲ, ಕನ್ನಡ ವಿರೋಧ ಮಾಡಬೇಕು ಅಂತ. ಸೊ ಇನ್ನೊಂದು ಸುದ್ದಿ ಬಗ್ಗೆ ನಾನು ಮಾತನಾಡಬೇಕಾಯ್ತು, ಅದನ್ನು ನಾಳೆ ಮಾತಾಡ್ತೀನಿ, ಬಟ್ ಪ್ರಸ್ತಾಪ ಮಾಡ್ತೀನಿ. ಒಂದು, ಈ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ, ಈ ಉಪಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಆಂತರಿಕವಾದ ಒಂದು ವರದಿಯನ್ನು ತರಿಸ್ಕೊಂಡಿದೆ ಅನ್ನೋ ಸುದ್ದಿ ಬಂದಿದೆ. ಅದರ ಪ್ರಕಾರ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈಸಿ ಇಲ್ಲ, ಬಹಳ ಕಷ್ಟ ಇದೆ, ತಪ್ಪಿದೆ. ಈ ಒಂದು ವರದಿಯಿಂದಾಗಿ ಕಾಂಗ್ರೆಸ್ ನಾಯಕರುಗಳು ಆತಂಕಗೊಂಡಿದ್ದಾರೆ. ಏನು ಮಾಡಬೇಕಪ್ಪ ಆಗಿದ್ದರೆ? ಆ ಕಾರಣಕ್ಕೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕಾಂಗ್ರೆಸ್ ಪಕ್ಷದ ಎಲ್ಲ ಸಚಿವರುಗಳು ಕೂಡ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಏನು ಗೊತ್ತಾ, ಜನ ಒಂದು ಸಲ ತೀರ್ಮಾನ ತೆಗೆದುಕೊಂಡ್ರೆ ಮುಗಿತು, ಯಾರೇನೂ ಮಾಡೋಕ್ಕಾಗಲ್ಲ. ಆದರೆ ಈ ಉಪಚುನಾವಣೆ ಒಂದು ದಿಕ್ಸೂಚಿ ಅಂತ ಮಾತ್ರ ನಾನು ಹೇಳಲ್ಲ. ಇದು ಇವತ್ತಿನ ವಿಶೇಷ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ. ನಮ್ಮ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಂಬಲಿಸಿ. ಮತ್ತು ನನ್ನ ಈ ಮಾತುಗಳೇನಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ನಾಳೆ ಸಿಗ್ತೀನಿ, ಮತ್ತೆ ಮಾತಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.